ಮಾಡ್ತಾ ಭಗವಂತನಲ್ಲಿ ಈ ಸಂಗತಿಯನ್ನ ನಾವು ಚಿಂತಿಸಬೇಕು ಅಂತ ಹೇಳಿದ್ರು. ಒಂದೇ ನಿಮಿಷ. ಹ್ಮ್ ಪ್ರಣಮೇ ದಂಡವದ್ಭೂಮೋ ಭಕ್ತಿ ಪ್ರಹ್ವೇಣ ಚೇತಸ ದಶವಾರಂ ಜಪೇನ್ ಮಂತ್ರಂ ತತ್ರ ಸ್ತೋತ್ರ ಮುದೀರಯೇತ್. ಆ ಈ ಮೊದಲು ಹೇಳಿದ ಸ್ತೋತ್ರಾದಿಗಳನ್ನು ಮುಗಿಸಿ ಆ ಮಂತ್ರದಿಂದ ಭಗವಂತನಿಗೆ ಆಹುತಿಯನ್ನ ಕೊಡಬೇಕು. ಹಿಂದೆ ಒಂದು ಮಂತ್ರ ಬಂತಲ್ವಾ, ನಮೋ ಭಗವತೆ ಮಹಾಪುರುಷಾಯ ವಿಭೂತಿ ಪತಯೇ ಸ್ವಾಹ ಅಂತ ದ್ವಾದಶ ಆಹುತಿಗಳನ್ನು ಕೊಡುವ ಯಜ್ಞ ಮುಗಿದ ಮೇಲೆ ಭೂಮಿಯಲ್ಲಿ ಉದ್ದಕ್ಕೆ ಅಡ್ಡ ನಮಸ್ಕಾರ ಮಾಡಿ ಅಂತ ಅರ್ಥ. ಅಡ್ಡ ಬೀಳುದು ಅಂದ್ರೆ ಭಕ್ತಿ ಪ್ರಹ್ವೇನ, ಶರೀರ ಮನಸ್ಸು ವಾಕ್ ಮೂರೂ ಕೂಡ ಅವನಿಗೋಸ್ಕರ ಬಾಗಬೇಕು. ಬಾಗಿ ಆ ಮನಸ್ಸಿನಿಂದ ದಶವಾರಂ 10 ಬಾರಿ ಆ ಹಿಂದೆ ಹೇಳಿದ ಮಹಾವಿಭೂತಿ ಪತಯೇ ನಮಃ ಅನ್ನುವ ಮಂತ್ರವನ್ನ 10 ಬಾರಿ ಜಪಿಸಿ ತತಸ್ತೋತ್ರ ಮುದೀರಯೇ, ಭಗವಂತನನ್ನ ಸ್ತುತಿಸಬೇಕು. ಯುವಾಂತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾ ಶಕ್ತಿರ್ದುರತ್ಯಯ. ಯುವಾಂ ನೀವಿಬ್ಬರು, ವಿಶ್ವಸ್ಯ ಈ ಜಗತ್ತಿಗೆ, ವಿಭೂ ಇಡೀ ಜಗತ್ತಿನ ಎಲ್ಲ ಕಡೆ ತುಂಬಿಕೊಂಡವರು, ಆಮೇಲೆ ಜಗತಃ ಕಾರಣಂ ಪರಂ ಈ ಜಗತ್ತಿನ ಇರುವಿಕೆಗೆ ಮುಖ್ಯ ಕಾರಣರು ನೀವೇ ಇಬ್ರು. ಅವಳು ಪ್ರಕೃತಿಯಾಗಿ ನೀನು ಪುರುಷನಾಗಿ, ಇಬ್ಬರು ಸೇರಿ ಈ ಜಗತ್ತಿನ ಈ ವೈಭವಕ್ಕೆ ಕಾರಣರಾಗಿದ್ದೀರಿ. ಅದರಲ್ಲೂ ಈ ಲಕ್ಷ್ಮಿಯನ್ನ ವಿಶೇಷವಾಗಿ ನೆನಪಿಸ್ಕೊಳ್ತಾರೆ. ಇಯಂ ಹಿ ಪ್ರಕೃತಿ ಸೂಕ್ಷ್ಮ, ಈ ಪ್ರಕೃತಿ ಮಾನಿನಿಯಾದ ಲಕ್ಷ್ಮಿ ಇದ್ದಾಳಲ್ಲ, ಅದಕ್ಕೆ ಅವ್ಯಕ್ತ ತತ್ವ ಅಂತ ಒಂದು ಹೆಸರು. ಇಲ್ಲಿ ಸೂಕ್ಷ್ಮ ಅನ್ನುವ ಶಬ್ದದಿಂದ ಹೇಳಿದ್ರು. ನಾವೇನೋ ಪ್ರಕೃತಿ ಅಂದ್ರೆ ಮಣ್ಣು, ಗಿಡ, ಮರ, ಬೆಟ್ಟ ಅದೆಲ್ಲ ಸೇರಿ ಒಂದು ದೊಡ್ಡ ವಸ್ತು ಅಂತ ಅನ್ಕೊಂಡ್ರೆ, ಅವಳು ಅತ್ಯಂತ ಅಂದ್ರೆ ಇಡೀ ಜಗತ್ತು ಲಯಗೊಂಡಾಗ ಮೂಲ ಸ್ವರೂಪದಲ್ಲಿ ಅದರ ಸ್ವರೂಪ ಎಷ್ಟು ಚಿಕ್ಕದು ಅಂದ್ರೆ ಅದನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮವಾದ ಆಕೆ ಮಾಯಾಶಕ್ತಿಯಾಗಿ, ಮಾಯಾಶಕ್ತಿ ಅಂದ್ರೆ ಭಗವಂತನ ಕೆಲಸಕ್ಕೆ ಬೇಕಿರುವಂತಹ ಜ್ಞಾನ ಇಚ್ಛೆಯನ್ನ ನಡೆಸುವ ಶಕ್ತಿಯಾಗಿ, ಅಂದ್ರೆ ಒಂದರ್ಥ ಅವಿದ್ಯೆ ಎನ್ನುವ ಬಲೆಯನ್ನ ಜಗತ್ತಿಗೆ ಹೆಣೆದು ಆ ಮೂಲಕ ಸಂಸಾರದ ವ್ಯವಸ್ಥೆಗಳಲ್ಲಿ ಅವರು ಹೆಚ್ಚು ತೊಡಗುವಂತೆ ಮಾಡಿ ಅವರ ಲೋಕದ ಅನುಭವಿಸ್ಲಿಕ್ಕೆ ಇರುವಂತಹ ಪ್ರಾರಬ್ಧವನ್ನ ಅವರು ಹೊಂದಬೇಕು ಅಂತಾದ್ರೆ ಅವರಿಗೆ ಲೋಕದ ಬಗ್ಗೆ ಆಸಕ್ತಿ ಬರಲೇಬೇಕು. ಲೋಕದ ಬಗ್ಗೆ ಆಸಕ್ತಿ ಬರದೇ ಇದ್ರೆ ಅವರಿಗೆ ಪ್ರಾರಬ್ಧವನ್ನು ಅನುಭವಿಸುವುದು ಹೇಗೆ? ಅಥವಾ ಯಾವುದೇ ಕರ್ಮ, ಪ್ರಾರಬ್ಧ ಅಂದ್ರೆ ಅದು ಬಿಡ್ಲಿಕ್ಕಾಗದ್ದು, ಉಳಿದ ಸಂಚಿತ ಕರ್ಮಗಳನ್ನು ಕೂಡ ಅನುಭವಿಸುವುದು ಅಂತ ಆದಾಗ ಅದಕ್ಕೆ ಆಸಕ್ತಿ ಇದ್ರೆ ಮಾತ್ರ ಅನುಭವಿಸ್ಲಿಕ್ಕಾಗುತ್ತೆ. ಯಾರು ಸಿದ್ಧಿ ಪುರುಷ ಇರ್ತಾನೆ ಅವನಿಗೆ ಈ ಅನುಭವಗಳ ಬಗ್ಗೆ, ಈ ಲೋಕದ ಏನಂತೇವೆ ಭೌತಿಕ ಸುಖಗಳ ಬಗ್ಗೆ ಅವನಿಗೆ ತಲೆನೇ ಕೆಡಿಸ್ಕೊಳ್ಳಲಾದ್ರಿಂದಾಗಿ ಅವನಿಗದು ಏನ್ ಬಂದ್ರು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಅವನಿಗೆ ಮಾಯೆಯ ಆವರಣ ಇರುವುದೇ ಇಲ್ಲ. ಅದನ್ನ ಅವನು ತುಂಬಾ ಆಸಕ್ತಿಯಿಂದ ಅದು ಇಲ್ಲದೆ ಇದ್ರೆ ನಾನು ಜೀವ ಕಳ್ಕೊಂಡ್ ಬಿಡ್ತೇನೆ ಅಂತ ಅನ್ನುವಂತಹ ಅವನಿಗೆ ಅವ್ಯವಸ್ಥೆ ಇಲ್ಲ. ಅದಕ್ಕೆ ಆ ಶಬ್ದ ಬಳಸಿದ್ ನೋಡಿ, ಮಾಯಾಶಕ್ತಿ ದುರತ್ಯಯ ಅಂತ. ಅತ್ಯಯ ಅಂದ್ರೆ ಮೀರಲಿಕ್ಕಾಗುವಂಥದ್ದು ಅಂತ ಅರ್ಥ. ದುರತ್ಯಯ ಅಂದ್ರೆ ಮೀರಲಿಕ್ಕೇ ಆಗದ್ದು. ಮುಹ್ಯಂತಿಯಂ ಸೂರಯ ಎಲ್ಲೋ ಬಂತಲ್ಲ. ಸೂರಯ ಅಪಿ ಮುಹ್ಯಂತಿ, ಜ್ಞಾನಿಗಳು ಕೂಡ ಭಗವಂತನ ವಿಷಯದಲ್ಲಿ ಮೋಹಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಮಮ ಮಾಯಾ ದುರತ್ಯಯ, ಮಾಯಾಶಕ್ತಿ ದುರತ್ಯಯ. ಆ ದುರಂತ ಶಕ್ತಿಯಿಂದಾಗಿ, ದುರಂತ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ, ದುರಂತ ಅಂದ್ರೆ ಅಂತವೇ ಇಲ್ಲದ್ದು ಅಂತಾನು ಒಂದು ಅರ್ಥ. ಅನಂತ ಅನ್ನೋ ಶಬ್ದಕ್ಕೆ ಏನರ್ಥವೋ ದುರಂತ ಅನ್ನೋ ಶಬ್ದಕ್ಕೂ ಆ ಒಂದು ಅರ್ಥ ಇದೆ. ಆದ್ರೆ ನಾವು ಕನ್ನಡದಲ್ಲಿ ದುರಂತ ಅಂದ್ರೆ ಕೆಟ್ಟ ಅಂತ, ಅಂದ್ರೆ ಒಂದು ಮುಕ್ತಾಯ ಆಗುವಾಗ ಏನೋ ತೊಂದರೆ ಆಯ್ತು, ಅನರ್ಥ ಆಯ್ತು ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಅದು ಒಂದು ಅರ್ಥ ಇದೆ.
ಆದ್ರೆ ಅದೊಂದೇ ಅರ್ಥ ಅಲ್ಲ. ಭಗವಂತನ ಬಗ್ಗೆ ಪರಿಚಯಿಸುವಾಗ ಅವನನ್ನ ದುರಂತ ಶಕ್ತಯೇ ಅಂತ ಹೇಳ್ತಾರೆ. ಯಾರ ಶಕ್ತಿಗೆ ಕೊನೆಯೇ ಇಲ್ಲವೋ ಅವನು ದುರಂತ ಶಕ್ತಿ. ಯಾರ ಚಟುವಟಿಕೆಗಳಿಗೆ ಮುಕ್ತಾಯವೇ ಇಲ್ವೋ ಅವನು ದುರಂತ ಶಕ್ತಿ ಅಂತ. ಮೀರಲಾಗದೇ ಇರುವಂತಹ ಮಾಯಾಶಕ್ತಿಯಾಗಿರುವಂತಹ ಲಕ್ಷ್ಮಿ ನಿನ್ನ ಜೊತೆಗಿದ್ದು ಈ ಜಗತ್ತಿನ ಕಾರ್ಯಭಾರದಲ್ಲಿ ಅವಳದೊಂದು ವಿಶೇಷ ಸಂಬಂಧ ಇದೆ ಅನ್ನೋದನ್ನ ಹೇಳಿ ಆ ಮೂಲಕ ಮುಂದೆ ಆ ಇವ್ರ ಶ್ಲೋಕ ಓದಿ, ನಂಗೇನು ಕಾಣಿಸ್ತಿಲ್ಲ ಅದು. ತ್ವಯೇವ ಪುರುಷ ಹರಿಹರಃ ಸರಿ. ತ್ವಂ ಸರ್ವಜ್ಞಃ ಇಜ್ಜೇಯಂ ಕ್ರಿಯೇಯಂ ಫಲಭುಗ್ ಭವಾನ್. ಈ ಮಾಯಾಶಕ್ತಿ ಅಥವಾ ದುರತ್ಯಗಳಾದಂತಹ ಲಕ್ಷ್ಮಿಗೆ ತಸ್ಯಾಹ ಈಶ್ವರಃ ತ್ವಮೇವ. ಬಹಳ ಜನ ಮಾಯೆಯಿಂದ ಉಳಿದ ಲೋಕಗಳೆಲ್ಲ ಹುಟ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಹುಟ್ಟಿದ್ರು ಅಂತ ಈ ದೇವಿ ಮಹಾತ್ಮ್ಯದ ಕಥೆಗಳನ್ನ ಹೇಳುವಾಗ ಅವರು ಈ ಅಂಶವನ್ನ ಹೇಳುವುದುಂಟು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ತಸ್ಯಾಹ ಮಾಯಾಶಕ್ತೇ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷ ಪರಃ. ಮಾಯೆಯಿಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಿ ಬಂದ್ರು ಅಂತ ಒಂದು ದೇವಿ ಮಹಾತ್ಮದ ಕಥೆ ಬರುತ್ತೆ. ಆ ಕಥೆಯಲ್ಲಿ ಈ ಎಲ್ಲ 3 ಜನ ಅವಳ ಮಕ್ಕಳು, ಅವಳು ಇಡೀ ಜಗತ್ತನ್ನ ಮುಂದೆ ಇವ್ರು ನೀವು ಮುಂದುವರಿಸಿ ಅಂತ ಹೇಳಿದ್ಲು ಅಂತ. ಅದರ ಸೂಕ್ಷ್ಮವಾದ ಅಂಶ ಇಲ್ಲಿದೆ. ಭಗವಂತ ತನ್ನ ಮಾಯಾಶಕ್ತಿ ಅಂದ್ರೆ ವಾಸುದೇವ ರೂಪಿ ಪರಮಾತ್ಮ ಮೂಲ ರೂಪದಿಂದ ಮಾಯಾ ಅನ್ನುವಂತಹ ತನ್ನ ಮಡದಿಯಲ್ಲಿ ಈ 3 ಮಕ್ಕಳನ್ನ ಪಡೆದ್ಲು ಅಂತ ಪುರಾಣದಲ್ಲೇ ಇದೆ. ಅದನ್ನು ವಾಸುದೇವನ ಮಡದಿಯಾಗಿ ಮಾಯೆ ಅನ್ನೋದನ್ನು ಮರೆತು ಬಿಡುತ್ತಾರೆ. ಅದಕ್ಕೆ ಇಲ್ಲಿ ಆ ಶಬ್ದನು ತಸ್ಯಾಹ ಅಧೀಶ್ವರ. ತಸ್ಯಾಹ ಅಂದ್ರೆ ಮಾಯಾಶಕ್ತೇಹೇ. ಮಾಯಾಶಕ್ತೇಹೇ ದುರತ್ಯಯಾಹ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷ ಪರಃ. ನೀನೇ ಪರಮ ಪುರುಷನಾದ ನಾರಾಯಣ ಅವಳ ಅಧೀಶ್ವರ, ಅವಳ ಒಡೆತನವನ್ನ ಹೊಂದಿದವನು. ಅಂದ್ರೆ ಮತ್ತೆ ಹಾಗಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತೆ ಹುಟ್ಟಿದ್ರು ಅಂದ್ರೆ ಏನರ್ಥ ಅಂದ್ರೆ ಮುಂದೆ ಸೃಷ್ಟಿಗೆ ಬೇಕಾಗುವ 3 ರೂಪಗಳನ್ನ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಬೇಕಿರುವ 3 ರೂಪಗಳನ್ನ ತಾನೇ ತನ್ನ ಮಡದಿಯಾದಂತಹ ಮಾಯೆಯಿಂದ ಪಡೆದ ಅಂತನೂ ಸ್ಪಷ್ಟವಾಗಿ ಇದೆ. ಆದ್ರೆ ಕಥೆಯಲ್ಲಿ ಏನಾಗುತ್ತೆ, ಕೆಲವು ಕಡೆ ಅರ್ಧ ಹೇಳಿರ್ತಾರೆ, ಇನ್ನು ಕಡೆ ಅರ್ಧ ಹೇಳಿರ್ತಾರೆ. ಇವರು ಅರ್ಧ ಓದಿದವರು ಅರ್ಧ ವಿದ್ಯೆಯಿಂದಲೇ ಒಂದು ಪ್ರಸಂಗ ಬರೆದು ಬಿಡ್ತಾರೆ. ಅದರಿಂದಾಗಿ ಅದೆಲ್ಲ ಕೇಳುವಾಗ ಓ ಆದಿಮಾಯೆ ಮಾಯಾಶಕ್ತಿ ಹಾಗೆ ಹೀಗೆ ಅಂತ ಶುರು ಮಾಡುತ್ತಾರೆ. ಇರ್ಲಿ, ಭಗವಂತನನ್ನ ಮತ್ತೆ ಸ್ತುತಿ ಮಾಡುತ್ತಾನೆ. ತ್ವಂ ಸರ್ವಯಜ್ಞ ಪುರುಷ ಪರಹ ಅಂತ ಹೇಳುವ ಮೂಲಕ ಪರಮ ಪುರುಷ ಅಂತ ಹೇಳಿದ್ರು. ಇದಕ್ಕಿಂತ ಮೀರಿದ ಮತ್ತೊಬ್ಬ ಪುರುಷ ಇಲ್ಲ, ಮತ್ತೊಬ್ಬ ತತ್ವ ಇಲ್ಲ. ಪರತತ್ವ ನೀನೆ. ನೀನ್ ಎಂಥವನು ಅಂದ್ರೆ ಸರ್ವಯಜ್ಞ. ಯದ್ಯದಸ್ತಿ ತತ್ ಸರ್ವಂ ಜಾನಾತೀತಿ ಯಜ್ಞ. ಏನೇನು ಜಗತ್ತಿನಲ್ಲಿ ಇದೆಯೋ ಅದೆಲ್ಲವನ್ನು ತಿಳಿದವನು ನೀನು ಅಂತ. ಹಾಗಾಗಿ ತ್ವಂ ಸರ್ವಯಜ್ಞ. ಇಯಂ ಇಜ್ಯಾ, ಅವಳಿಗೆ ಆ ಕರ್ಮಗಳನ್ನ ನಡೆಸಲಿಕ್ಕೆ ಬೇಕಿರುವ ಚಟುವಟಿಕೆಗಳಿವೆ. ಅಂದ್ರೆ ಆ ಹೋಮಕ್ಕೆ ಬೇಕಿರುವಂತಹ ಕರ್ಮದ ಅಭಿಮಾನಿನಿ ಅವಳು. ಅದಕ್ಕೆ ಅವಳಿಗೆ ಇಜ್ಯ ಅಂತ ಹೆಸರು. ಲಕ್ಷ್ಮಿ ಯಜ್ಞದ ಕ್ರಿಯೆಗಳಲ್ಲಿ ಇಜ್ಯ ಅನ್ನುವ ಹೆಸರಿನಿಂದ ನಿಂತಿದ್ದಾಳೆ. ಅಂದ್ರೆ ಯಜ್ಞದ ನಿಯಂತ್ರಕ ಶಕ್ತಿ, ಅವನು ಯಜ್ಞದ ಪ್ರತಿಪಾದ್ಯ ಶಕ್ತಿ. ಒಬ್ಬ ಪ್ರತಿಪಾದ್ಯ, ಇನ್ನೊಬ್ಳು ಆ ಕಾರ್ಯವನ್ನು ನಡೆಸಲಿಕ್ಕೆ ಬೇಕಿರುವಂತಹ ಅಭಿಮಾನಿನಿ. ಇನ್ನು ಕ್ರಿಯಾ, ಇಯಂ ಕ್ರಿಯಾ ಫಲಭುಗ್ಭವಾನ್. ಚಟುವಟಿಕೆ ನಡೆಸೋಳವಳು, ಫಲಭೋಗವನ್ನು ಕೊಡುವವನು ನೀನು. ನಮ್ಗರ್ಥ ಆಗುದು ಫಲಭುಗ್ ಅಂದ್ರೆ ಭಗವಂತ ತಿಂದು ಬಿಡುತ್ತಾನೆ ಅಂತ. ಅವನು ತಿನ್ನುವುದಲ್ಲ. ಅವನ್ ತಿನ್ನದೇ ಇದ್ರೆ ನಮ್ ತಿಂದ ಜೀರ್ಣ ಆಗಲ್ಲ ಅಂತ ಅವನ್ ತಿನ್ನುದು. ದೇವರಿಗೆ ಫಲಭುಗ್ ಅಂದ್ರೆ ಅವನ್ ತಿನ್ನುದೇ ಆಗಿದ್ರೆ ನಾವು ನೈವೇದ್ಯ ಇಟ್ಟದ್ದನ್ನ ಅವನ್ ತಿಂದು ಖಾಲಿ ಮಾಡಿ ನಮ್ಗೇನು ಉಳಿಬಾರ್ದಿತ್ತು. ಹಾಗೆ ಯಾರಾದ್ರೂ ಭಗವಂತ ಅಕಸ್ಮಾತ್ ಹಾಗೆ ಮಾಡಿದಿದ್ರೆ ನಾವು ಯಾರು ನೈವೇದ್ಯಕ್ಕೆ ಏನು ಇಡ್ತಿರ್ಲಿ. ಏನು ಒಳಗ್ ತಗೊಂಡೋದ್ರೆ ಮತ್ತೆ ವಾಪಸ್ ಬರಲ್ಲ, ಕೊಡ್ಲಿಕ್ಕಾಗಲ್ಲ. ನಾವು ನಮ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ ರುಚಿಕಟ್ಟಾಗಿ. ದೇವರಿಗೆ ಕೊಡುದಾದ್ರೆ ನಾವೇ ಯಾಕೆ ಮಾಡ್ಬೇಕು ಇಷ್ಟು ಕಷ್ಟಪಟ್ಟು? ಅವ್ನು ಬೇಕಾದ್ರೆ ಅವ್ನು ಸರ್ವಸಮರ್ಥಲ್ಲ, ಮಾಡ್ಕೊಂಡು ತಿನ್ಲಿ.
ನಮ್ಗೆ ಯಾಕೆ ಉಪದ್ರ ಕೊಡ್ತಾನೆ ಅಂತ ನಾವು ದೂರ ಇಡ್ತಿದ್ವಿ. ಆದ್ರೆ ಅವನು ಫಲಭೋಗ ಮಾಡುವುದು ಅಂದ್ರೆ ಫಲಭೋಗವನ್ನ ಮಾಡುವುದಕ್ಕೆ ನಮಗೋಸ್ಕರ ಫಲಭೋಗ ಮಾಡುದವನು. ಅದು ಸ್ವೀಕರಿಸುವುದಲ್ಲ. ದೃಷ್ಟಿಯೈವ ಸ್ವೀಕರೋಮ್ಯಂ, ನಿನ್ನದು ಅಂತ ಹೇಳಿದ್ದನ್ನ ಆಯ್ತಪ್ಪ ನೀನ್ ನಂದು ಅಂತ ಹೇಳಿದ್ಯಾ, ಆದ್ರಿಂದ ಹಾಗಾಗಿ ನಿನಗೆ ಆ ಫಲಭೋಗದ ಸುಖ ಸಿಗಲಿ ಅಂತ ಭಗವಂತ ನಾನು ತಿಂದ ಸುಖವನ್ನು ಅನುಭವಿಸ್ಲಿಕ್ಕೋಸ್ಕರ ಅವನು ನನ್ನೊಳಗೆ ನನ್ನಲ್ಲಿ ತಿಂದು ತೋರಿಸ್ತಾನೆ. ಅವನು ತಿನ್ನದೇ ಇದ್ರೆ ನಮ್ಗೆ ತಿನ್ಲಿಕ್ಕೆ ಆಗುದೇ ಇಲ್ಲ. ಅವನು ಅನುಭವಿಸದೇ ಇದ್ರೆ ನಮ್ಗೆ ಆ ಪದಾರ್ಥದ ಅನುಭವವೇ ಬರಲ್ಲ. ಅದರಿಂದಾಗಿ ಬಿಂಬ ಕ್ರಿಯೆಯಿಂದಲೇ ಪ್ರತಿಬಿಂಬ ಕ್ರಿಯೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಫಲಭುಗ್ ಭವಾನ್ ಅಂತ ಹೇಳಿದ್ರು. ಗುಣವ್ಯಕ್ತಿರಿಯಂ ದೇವಿ ವ್ಯಂಜಕೋ ಗುಣಭುಗ್ ಭವಾನ್ ತ್ವಂ ಹಿ ಸರ್ವ ಶರೀರಾತ್ಮ ಶ್ರೀ ಶರೀರೇಂದ್ರಿಯಾಶಯ. ಇಯಂ ಗುಣವ್ಯಕ್ತಿ, ನಮ್ಮಲ್ಲಿರುವ ಸತ್ವರದ ಸುತಮಸ್ವನ್ನುವ ಗುಣಗಳನ್ನ ಅಭಿವ್ಯಕ್ತಿ ಮಾಡುವಳು ಇವಳು ದೇವಿ. ದೇವಿ ಅನ್ನುವ ಶಬ್ದಕ್ಕರ್ಥ ಮಡದಿ ಅಂತ ಅರ್ಥ, ಅಥವಾ ದೇವನ ಹೆಂಡತಿ ದೇವಿ. ದೇವೋ ನಾರಾಯಣ ಸಾಕ್ಷಾತ್ ಎಲ್ಲೋ ಕೇಳಿ ಬಂದಿರುತ್ತೆ ಹೇಳಿ. ಎಲ್ಲ ಕ್ರೀಡಾ ವಿಶಿಷ್ಟವಾದ ಗುಣಗಳಿಂದ ಕೂಡಿದವನು ದೇವ. ದ್ಯು, ಕ್ರೀಡಾ, ವಿಜಿಗೀಷಾ, ಕಾಂತಿ ಅಂತ ಒಂದಿಷ್ಟು ಇದೆಯಲ್ಲ, ಅದೆಲ್ಲ ಒಂದು 6-7 ಧಾತುಗಳಿಂದ ಕೂಡಿದ ಅರ್ಥಗಳಲ್ಲಿ ಪರಿಪೂರ್ಣವಾದ ಅರ್ಥ ಇರುವುದು ಯಾವನಲ್ಲೋ ಅವನು ದೇವ. ಉಳಿದೆಲ್ಲ ನಾವೆಲ್ಲ ರಾಜನಿಗೆಲ್ಲ ದೇವಾ ಅಂತ ಕರೀತಾರೆ. ಅಂದ್ರೆ ಅಧಿಕಾರ ಇರುವವನು ಅನ್ನೋ ಒಂದು ಅರ್ಥದಿಂದ ಅವನನ್ನು ಕೂಡ ಕರೀತಾರೆ, ತಪ್ಪಲ್ಲ. ಆದ್ರೆ ದ್ಯು ಶಬ್ದಕ್ಕೆ ಎಷ್ಟು ಅರ್ಥ ಇದೆಯೋ ಅಷ್ಟು ಅರ್ಥ ಯಾರಲ್ಲಿ ಇದೆಯೋ ಅವನು ಪರದೇವ, ಅದಕ್ಕೆ ಪರದೈವ ಅಂತ ಕರೆಯುವುದು. ಉಳಿದಂತೆ ಭಗವಂತ ಯಾರು, ಈ ಲಕ್ಷ್ಮಿ ಗುಣವ್ಯಕ್ತಿಯಾಗಿ ಗುಣವನ್ನ ಪರಿಚಯಿಸುವಳಾಗಿ ಅವಳಿದ್ರೆ ವ್ಯಂಜಕೋ ಗುಣಭುಗ್ ಭವಾನ್. ಗುಣ ಇದೆ, ಗುಣವನ್ನ ನಿಯಂತ್ರಿಸೋಳೋಳು. ಆದ್ರೆ ಗುಣದಿಂದ ಏನೆಲ್ಲ ಚಟುವಟಿಕೆ ಆಗಬೇಕು, ಅಭಿವ್ಯಕ್ತಿ ಮಾಡುವ ಕೆಲಸ, ಅದು ಭಗವಂತ ಮಾಡ್ತಾನೆ. ಅಂದ್ರೆ ಗುಣದಿಂದ ಉಂಟಾಗುವ ವ್ಯತ್ಯಾಸಗಳು, ಗುಣದಿಂದ ಅನುಭವಿಸ್ಲಿಕ್ಕೆ ಆಗುವ ಪ್ರಸಂಗಗಳು. ಸಾತ್ವಿಕರಾದ್ರೆ ಅವರು ಸತ್ಯವನ್ನ ಸ್ವಲ್ಪ ಬೇಗ ಒಪ್ಕೊಳ್ತಾರೆ. ರಾಜಸರಾದ್ರೆ ಸ್ವಲ್ಪ ಗಲಾಟೆ ಮಾಡಿ ನಿಂದು ನಿಮ್ಗೆ, ನಮ್ಗೆ ನಮ್ದು ನಮ್ಗೆ ಅಂತಾನೆ. ಅವನು ತಾಮಸ ಆಗಿದ್ರೆ ನಾನ್ ಹೇಳಿದ್ದೆ ನೀನು ಒಪ್ಕೊಳ್ಬೇಕು ಅಂತ ಹೇಳಿ ಅವನ ಮೇಲೆ ಸವಾರಿ ಮಾಡ್ಲಿಕ್ಕೆ ವಾಪಸ್ ಬರ್ತಾನೆ. ಅವನ್ ತಪ್ಪೇ ತಿಳಿದಿರ್ತಾನೆ, ತಪ್ಪೇ ಸರಿ ಅಂತ ತಿಳಿದಿರ್ತಾನೆ, ತಪ್ಪನ್ನೇ ಸರಿ ಅಂತ ತಿಳಿದು ಬೇರೆಯವರನ್ನು ಅದನ್ನೇ ಸರಿ ಅಂತ ಕನ್ವಿನ್ಸು ಮಾಡಿಬಿಡ್ತಾನೆ. ಅಂಥವನು ಅವನ ಗುಣವನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಭಗವಂತನೇ ಅಲ್ಲಿ ನಿಂತು ತಾನೇ ಅದಕ್ಕೆ ಪ್ರಚೋದಕ ಶಕ್ತಿಯಾಗಿ. ಯಾಕೆಂದ್ರೆ ಎಲ್ಲಾ ಗುಣಗಳ ಅಭಿವ್ಯಕ್ತಿ ಆಗದೇ ಇದ್ರೆ ನಮಗೆ ಸಾತ್ವಿಕರಿಗೆ ಪಕ್ವತೆ ಸಾಧ್ಯ ಇಲ್ಲ. ಎಲ್ಲರೂ ಅವರ ಗುಣ ಅಭಿವ್ಯಕ್ತಿ ಆದ್ರೆ ಮಾತ್ರ. ಅರಿಕೆ ಅಂತ ಒಂದಿದ್ರೆ ಆ ತೃಷೆ ಪರಿಹಾರ ಆಗುವಂತಹ ನೀರಡಿಕೆ ಮುಕ್ತಾಯ ಆಗುವುದಕ್ಕೊಂದು ರುಚಿಗೆ ಅರ್ಥ ಬರುತ್ತೆ. ಹಸಿವೆನೇ ಆಗದೆ ಇದ್ರೆ ತಿಂದು 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 ತಿನ್ನುವ ಮನಸ್ಸೇ ಬರಲ್ಲ. ಫಸ್ಟ್ ಆಫ್ ಆಲ್ ಹಸಿವೆ ಆಗದೆ ಇದ್ರೆ ನಾವು ಯಾರೂ ಕೂಡ ಯಾವ ಕೆಲಸದಲ್ಲೂ ತೊಡಗ್ತಿರ್ಲಿಲ್ಲ. ಹಸಿವೆ ಒಂದಿರುವುದ್ರಿಂದನೇ ಜಗತ್ತು ನಡೀತಾ ಇರುವುದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಆಮೇಲೆ ಚಳಿ ಆದ್ರೆ ಗೇಣು ಬಟ್ಟೆಗಾಗಿ. ಇಲ್ಲ ಅಂದ್ರೆ ಯಾವುದಕ್ಕೂ ಯಾರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಈ ಜಗತ್ತಿನಲ್ಲಿ ಹೆಂಗ್ ಬೇಕಾದ್ರೆ ಹಂಗಿರುವುದು ಅಂತ. ಆದ್ರೆ ಒಂದು ವ್ಯವಸ್ಥೆ ಗುಣವನ್ನ ಅಭಿವ್ಯಂಜನಗೊಳಿಸುವ ಶಕ್ತಿಯಾಗಿ ನೀನಿದ್ದಿ. ತ್ವಂ ಹಿ ಸರ್ವ ಶರೀರಾತ್ಮ, ಎಲ್ಲ ಬಗೆಯ ಜಗತ್ತಿನಲ್ಲಿ ಎಷ್ಟೆಲ್ಲ ಶರೀರಗಳಿವೆಯೋ ಅದರ ಅಂತರ್ಯಾಮಿ ನೀನೇ. ತ್ವಂ ಹಿ ಸರ್ವ ಶರೀರಾತ್ಮ, ಯಾವುದು ಒಂದರ ಶರೀರ ಅಲ್ಲ. ಅದು ಪ್ರಾಣಿ ಶರೀರ ಇರ್ಬೋದು, ವ್ಯಕ್ತಿ ಶರೀರ ಇರ್ಬೋದು, ಪಕ್ಷಿ ಶರೀರ ಇರ್ಬೋದು, ಜಗತ್ತಿನಲ್ಲಿ ಜೀವಜಾತಗಳು ಅಂತ ಏನೇನಿದೆಯೋ ಆ ಎಲ್ಲಾ ಬಗೆಯ ಶರೀರಗಳಿಗೂ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತೆ. ಅವನೇ ಎಲ್ಲದಕ್ಕೂ ಅಂತರ್ಯಾಮಿ. ಶ್ರೀಹಿ ಶರೀರೇಂದ್ರಿಯ ಆಶಯ, ಶರೀರ, ಅದರಲ್ಲಿ ಇಂದ್ರಿಯ, ಅಂತಃಕರಣ ಇಷ್ಟಕ್ಕೂ ಕೂಡ ಅವಳೇ ಅಭಿಮಾನಿನಿ. ಆ ಇಂದ್ರಿಯಗಳಿಂದ ಏನು ಸುಖವನ್ನು ನಾನು ಅನುಭವಿಸಬೇಕಿದೆ, ಆ ಶರೀರದಲ್ಲಿ ಏನೆಲ್ಲ ಭೋಗ ಪದಾರ್ಥಗಳು ಸಿಗುವಂತದ್ದಿದೆ, ಆ ಸಿಗುವ ಭೋಗ ಪದಾರ್ಥಗಳನ್ನ ಯಥಾವತ್ತಾಗಿ ಅನುಭವಿಸಿ ಅದರಿಂದ ಸಂತೋಷ ಪಡುವುದಕ್ಕೆ ಕಾರಣವಾದ ಅಭಿಮಾನಿನಿ ಶಕ್ತಿ ಅವಳಾಗಿದ್ದಾಳೆ. ನಾಮರೂಪೇ ಭಗವತಿ ಪ್ರತ್ಯಯಸ್ತ್ವಂ ಅಪಾಶ್ರಯ ಯಥಾ ಇವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ ತಥೇಮ ಉತ್ತಮ ಶ್ಲೋಕ ತಂತು ಸತ್ಯಾಮಮಾಶಿಷಃ.
ನಾಮಾತ್ಮಕವಾದ ಪ್ರಪಂಚಿಗೆ ದೇವಿ ಭಗವತಿಯೇ ಅಭಿಮಾನಿನಿ. ನಾಮಾತ್ಮಕ ಅಂದ್ರೆ ಎಷ್ಟೆಲ್ಲ ನಾಮಾವಳಿಗಳಿವೆ, ಎಷ್ಟೆಲ್ಲ ಪದಗಳಿವೆ. ನಮಗೆ ಕೆಲವು ನಾಮಾವಳಿಯಲ್ಲಿ ಬಂದ್ರೆ ಮಾತ್ರ ಅದು ಪದ. ಆದ್ರೆ ಶಾಸ್ತ್ರದಲ್ಲಿ ಏನೆಲ್ಲ ಪದ. ನಾವೀಗ ಒಂದು ತೇಗಿದ್ರೆ ಅದರ ಶಬ್ದವೂ ಕೂಡ ಒಂದು ಪದ. ನಾವು ಕೆಮ್ಮಿದ್ರೆ ಅದು ಒಂದು ಪದ. ಹಕ್ಕಿಗಳು ಚಿಲಿಪಿಲಿಗುಟ್ಟಿದ್ರೆ ಅದು ಒಂದು ಪದ. ಆ ಎಲ್ಲಾ ಪದಗಳು ನಾಮ. ಯಾನಿ ನಾಮಾನಿ ಗೌಣಾನಿ. ಗೌಣ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಒಂದು ಅರ್ಥ ಇದೆ. ಅಂದ್ರೆ ರೂಢಿಯಲ್ಲಿ ಗೌಣ ಅಂದ್ರೆ ಮುಖ್ಯ ಅಲ್ಲ ಅಂತ, ಅಮುಖ್ಯ ಅಂತ. ಆದ್ರೆ ಇಲ್ಲಿ ಹೇಳಿದ ಆ ಗೌಣವನ್ನಲ್ಲ. ಗೌಣ ಅಂದ್ರೆ ಗುಣ ಸಂಬಂಧಿಯಾದದ್ದು, ಅವನನ್ನ ಪರಿಚಯಿಸುವಂಥದ್ದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಗೌಣ ಅಂದ್ರೆ ವಿಖ್ಯಾತ ಆಗುದು ಹೇಗೆ? ಗೌಣ ಅಂದ್ರೆ ಅಪ್ರಸಿದ್ಧ, ಏನು ಅದು ಅಭಿವ್ಯಕ್ತಿಗೆ ಬಾರದೇ ಇದ್ದದ್ದು ಅಂತ. ಅಲ್ಲಿ ಗೌಣಾನಿ ಅಂತ ಹೇಳಿ ಮತ್ತೆ ವಿಖ್ಯಾತಾನಿ ಅಂದ್ರೆ ಏನರ್ಥ? ಅವನ ಗುಣವನ್ನ ಪರಿಚಯಿಸುವಂತದ್ದು ಅಂತ ಅರ್ಥ. ಏನು ಗುಣ? ಈಗ ವಿಶ್ವಂ ಅನ್ನುವ ಶಬ್ದಕ್ಕೆ ವಿಶತಿ ವಾತಿಚ, ಎಲ್ಲದರೊಳಗೆ ಪ್ರವೇಶ ಮಾಡ್ತಾನೆ, ಎಲ್ಲವನ್ನು ವಾಗತಿ ಗಂಧನಯೋಹು, ಅದನ್ನ ಚಟುವಟಿಕೆಗೆ ಒಳಪಡಿಸ್ತಾನೆ. ಆದ್ರಿಂದಾಗಿ ಅವನನ್ನ ವಿಶ್ವ ಅನ್ನುವ ಶಬ್ದದಿಂದ ಹೇಳ್ತಾರೆ. ವಿಶ್ವೋ ಜೀವ ಉದಾಹೃತ. ವಿಶ್ವ ಅಂದ್ರೆ ಜೀವನನ್ನ ನಡೆಸುವವನು, ಜೀವನನ್ನ ಪ್ರಚೋದಿಸುವವನು. ವಿಶ್ವ ಅಂದ್ರೆ ಇಡೀ ಜಗತ್ತು, ಇಡೀ ಜಗತ್ತಿನೊಳಗೆ ತುಂಬಿದವನು ಅಂತ ಒಂದರ್ಥ. ಹೀಗೆ ವಿಶ್ವ ಶಬ್ದ ಅದರ ಎಟಮಾಲಜಿಯಿಂದ ಏನೆಲ್ಲ ಗುಣಗಳನ್ನ ಹೇಳಲಿಕ್ಕೆ ಸಾಧ್ಯವೋ ಆ ಎಲ್ಲ ಗುಣಗಳಿಂದ ತುಂಬಿದವನು ಅಂತ ಅರ್ಥ. ಹಾಗಾಗಿ ಅವಳು ನಾಮವಾದ್ರೆ ಅವನು ಪ್ರತ್ಯಯ. ಪ್ರತ್ಯಯ ಅಂದ್ರೆ ಆ ಪದಗಳಿಗೆ ಅರ್ಥವನ್ನ ತುಂಬಿ ತತ್ವಜ್ಞಾನವನ್ನ ಕೊಡುವವನು ಅಂತ ಅರ್ಥ. ಅಂದ್ರೆ ಶಾಸ್ತ್ರೀಯ ಭಾಷೆಯಲ್ಲಿ ಅದರ ಪ್ರತ್ಯಯ ಬಂತ ಅಂತ ಕೇಳಿದ್ರೆ ಅಂದ್ರೆ ಅದ್ ಏನು ಅಂತ ನಿಮ್ಗೆ ಸ್ಪಷ್ಟ ಆಯ್ತಾ? ಅದರ ಅರಿವು ಸರಿಯಾಗಿ ಬಂತ? ಅದರ ಅರ್ಥಜ್ಞಾನ ಉಂಟಾಯ್ತಾ? ಅದ್ ಏನ್ ಪದಾರ್ಥವನ್ನ ಪರಿಚಯಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಯ್ತಾ ಅಂತ ಕೇಳುದು. ಪ್ರತ್ಯಯ ತ್ವಂ, ಏನ್ ಪದ ಇದೆಯೋ ಆ ಪದದಿಂದ ಅಭಿವ್ಯಕ್ತವಾದ ರೂಪಾತ್ಮಕವಾದ ಪ್ರಪಂಚದ ವಸ್ತು ಏನಿದೆ ಅದು ಅವನಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಅದರ ಅರ್ಥ ಅವನು. ಅರ್ಥ ಅಂದ್ರೆ ನಮಗೆ ಒಂದು ಪದ ಕೇಳಿದಾಗ ಆನೆ ಅಂತ, ಇದೀಗ ಗಜ ಅಂತಂದ್ರೆ ಆನೆ ಅಂತ ಬಂತು, ಅದೊಂದು ಪದಾರ್ಥ. ಆ ಪದಾರ್ಥ ನಮ್ಮ ತಲೆಯೊಳಗೆ ಬರುತ್ತೆ. ಆದ್ರೆ ಯಾರಿಗೆ ಸರಿಯಾದ ತಿಳುವಳಿಕೆ ಇದೆ ಅವರಿಗೆ ಆನೆ ಅನ್ನೋದರ ಜೊತೆಗೆ ಆ ಆನೆಗೆ ಸಂಬಂಧಪಟ್ಟ ಭಗವಂತನ ರೂಪವು ನೆನಪಾಗುತ್ತೆ. ನಮಗೆ ಈ ಭಗವಂತನದ್ದೇ ನಾಮವಾದಾಗ ಅಷ್ಟು ತಲೆಬಿಸಿ ಆಗುವುದಿಲ್ಲ, ನಾವು ಆರಾಮವಾಗಿ ಒಪ್ಕೊಳ್ತೇವೆ. ಗಜ ಅನ್ನುವ ಶಬ್ದಕ್ಕೆ ಬೇರೆನೆ ಒಂದು ಅರ್ಥ ಇದೆ. ಅವನು ಏನದು ಗಚ್ಚತಿ ಅನ್ನುವ ಶಬ್ದಕ್ಕೆ ಅವಗಚ್ಚತಿ ಅಂತ ಅರ್ಥ. ತಿಳಿದೇ ಹುಟ್ಟುತ್ತಾನೆ ಅಂತ ಅರ್ಥ. ಗಜ ಅಂದ್ರೆ ಗತ್ವ ಅಂದ್ರೆ ಅವಗತ್ಯ, ಅವಗತ್ಯೈವ ಜಾಯತೆ. ತಿಳಿದೇ ಹುಟ್ಟುವವನು ಯಾರು ಅಂದ್ರೆ ಅವನಿಗೆ ತಿಳಿದ್ ಬಂದ ಮೇಲೆ ನಮಗೆಲ್ಲ ಏನು ಅಂದ್ರೆ ಈಗ ಬಂದ ಮೇಲೆ ಪಾಠ ಕೇಳಿದ ಮೇಲೆ ಜ್ಞಾನ ಬರುದು. ಭಗವಂತ ಎಷ್ಟು ಅವತಾರಗಳನ್ನ ತಾಳ್ತಾನೆ ಅಥವಾ ಎಷ್ಟು ಬಾರಿ ಪ್ರಕಟಗೊಳ್ತಾನೆ ಆವಾಗ ತಿಳಿದೇ ಹುಟ್ಟೋನಾದ್ರಿಂದ ಅವನಿಗೆ ಗಜ ಅಂತ ಹೆಸರು. ಇದು ಆನೆಗೆ ಅರ್ಥವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ನಮ್ಗೆ ಲೋಕದಲ್ಲಿ ರೂಢಿಯ ಅರ್ಥ ಏನಿದೆ? ಗಜ ಅಂದ್ರೆ ಆನೆ, ಅದು ಒಂದು ಅರ್ಥ ಆಗುತ್ತೆ. ಆದ್ರೆ ಗಜ ಅನ್ನೋದಕ್ಕೆ ಹುಟ್ಟುತ್ತಲೇ ತಿಳಿದವನು ಅನ್ನುವ ಸಂಗತಿ ಅಥವಾ ಅಭಿವ್ಯಕ್ತಿಗೊಳ್ಳುತ್ತಲೇ ತಿಳಿದವನು ಅನ್ನುವುದು ನಿಜವಾದ ಗಜ ಶಬ್ದದ ಅರ್ಥ. ಅದು ಭಗವಂತನಲ್ಲಿ ಮಾತ್ರ ಇರುವಂತದ್ದು, ಬೇರೆಯವರಲ್ಲಿ ಯಾರಲ್ಲೂ ಕೂಡ ಈ ಅರ್ಥವನ್ನೇ ಹೇಳಲಿಕ್ಕಾಗುದಿಲ್ಲ. ಈಗ ಅಗ್ನಿ, ಅಗ್ನಿ ಅಂದ್ರೆ ಅಗಾನ್ನಯತೀತಿ ಅಗ್ನಿ. ಅಗಾನ್ ಅಂತಂದ್ರೆ ನಗಚ್ಚತೀತಿ ಅಗಹ ಅಂದ್ರೆ ಪರ್ವತ ಅಂತ ಒಂದು ಅರ್ಥವೂ ಇದೆ. ಆದ್ರೆ ಇಲ್ಲಿ ಹೇಳ್ತಾ ಇದ್ದು ಚಲಿಸಲಾರದಂತಹ ಪದಾರ್ಥಗಳು. ಪರ್ವತಕ್ಕೂ ಅಗ ಅಂತ ಯಾಕೆ ಹೆಸರು ಅಂದ್ರೆ ನಗಚ್ಚತಿ, ಅದೆಲ್ಲೂ ಹೋಗಲ್ಲ. ಅಂತಹ ಚಲಿಸದೇ ಇರುವ ಪ್ರಪಂಚಕ್ಕೆ ಅಂದ್ರೆ ತಾನಾಗಿ ಚಲಿಸದೇ ಇರುವ ಪ್ರಪಂಚಕ್ಕೆ ನಯತಿ, ಚಲನೆ ಕೊಟ್ಟು ಕೊಂಡೊಯ್ತಾನೆ. ಅದರಿಂದಾಗಿ ಅಗ್ನಿ ಅಂತ ಹೆಸರು. ಈ ಅಗ್ನಿಗೆ ತನ್ನ ಒಡಲ ಮೇಲೆ ಇಟ್ರೆ ಮಾತ್ರ ಅದನ್ನು ಕುದಿಸಿ, ಈಗ ತಣ್ಣಗಿನ ನೀರನ್ನ ಒಲೆ ಮೇಲೆ ಇಟ್ರೆ ಸ್ವಲ್ಪ ಹೊತ್ತಿಗೆ ಅಗಾನ್, ಚಲಿಸದೇ ಇರುವ ನೀರಿನ ಕಣಗಳನ್ನು ಚಲಿಸುವಂತೆ ಮಾಡತ್ತೆ. ಆದ್ರಿಂದಾಗಿ ಆ ಅಗ್ನಿಗೂ ಅಗ್ನಿ ಅಂತ ಹೆಸರು. ಒಲೆಯ ಮೇಲೆ ಇಟ್ಟಿರುವ ನೀರು ಚಲಿಸದೇ ಇದ್ದದ್ದು ಒಲೆ ಹತ್ತಿದ ಮೇಲೆ ಆ ಒಲೆಯ ಉರಿಗೆ ಚಲಿಸದೇ ಇದ್ದ ನೀರು
ಮೇಲೆ ಕೆಳಗೆ ಕೊತ ಕೊತ ಅಂತ ಕುದಿಲಿಕ್ಕೆ ಶುರುವಾಗುತ್ತೆ. ಆದ್ರೆ ತನ್ನ ಸ್ಪರ್ಶಕ್ಕೆ ಬಂದ ಹತ್ತಿರದಲ್ಲಿದ್ದದ್ದನ್ನು ಮಾತ್ರ ಅದು ತಿರುಗಿಸತ್ತೆ ಬಿಟ್ರೆ, ಚಲಿಸುವಂತೆ ಮಾಡುತ್ತೆ ಬಿಟ್ರೆ, ಜಗತ್ತಿನಲ್ಲಿರುವ ಅನಂತ ವಸ್ತುಗಳನ್ನ ತಿರುಗಿಸ್ಲಿಕ್ಕೆ ಅದಕ್ಕೆ ಬರಲ್ಲ. ಅದಕ್ಕೊಂದು ಶಕ್ತಿಗೆ ಮಿತಿ ಇದೆ. ಆದ್ರೆ ಭಗವಂತ ಹಾಗಲ್ಲ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ತುಂಬಿರುವ ಭಗವಂತ ತಾನು ಅಗಾನ್, ಚಲಿಸದೇ ಇರುವ ವಸ್ತುವನ್ನು ಕೂಡ ಚಲಿಸುವ ಅಗತ್ಯ ಬಂದಾಗ ಚಲಿಸುವಂತೆ ಮಾಡ್ತಾನೆ. ಹಾಗಂತೇಳಿ ಕಲ್ಲು ಬಂಡೆಯನ್ನು ಚಲಿಸುವಂತೆ ಮಾಡಲ್ಲ. ಯಾಕೆಂದ್ರೆ ಅದು ಚಲಿಸುವ ಅರ್ಹತೆ ಇಲ್ಲ. ಚಲಿಸುವುದಕ್ಕೆ ಅರ್ಹತೆ ಇದ್ದೂ ಚಲಿಸದೇ ಇದ್ದಾಗ ಯಾರು ಚಲಿಸುವಂತೆ ಮಾಡ್ತಾನೋ ಅವನು ಅಗ್ನಿ. ಅದು ಅಗ್ನಿಮೀಳೆ ಅನ್ನುವ ಶಬ್ದದಿಂದ ಹೊರಟ ಅರ್ಥ. ಅಗ್ನಿಯನ್ನು ಹೇಳುತ್ತದು. ಆದ್ರೆ ಅಗ್ನಿಯೇ ಇನ್ನು ಸೃಷ್ಟಿಯಲ್ಲಿ ಕಣ್ಣು ಬಿಟ್ಟಿಲ್ಲ ಅಂದಾಗ ಈ ಅಗ್ನಿ ಶಬ್ದ ಇದೆ ಅಂದ್ಮೇಲೆ ಇದಕ್ಕೊಂದು ಅರ್ಥ ಇರಬೇಕು ಅಂದ್ಮೇಲೆ ಆ ಅಗ್ನಿ ಯಾರು? ಅವನೇ ಅಗ್ನಿನಾರಾಯಣ. ಅಗ್ನಿಯೇ ಭಗವಂತನ ಮೂಲ ಅರ್ಥಕ್ಕೆ ಹೊಂದುವ ಶಬ್ದ. ಅಗ್ನಿ ಶಬ್ದ ತುಂಬಾ ಅರ್ಥ ಇದೆ. ಅಗಾನ್ನಯತೀತಿ ಅಗ್ನಿ ಅಂತ ಒಂದಾಯ್ತಾ. ಅಂಗನೇತೃತ್ವಾತ್ ಅಗ್ನಿ ಅಂತ. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಅಲ್ಲಿ ಕರ್ಕೊಂಡು ಹೋಗುವಾಗ ವಾಯುರ್ಗಂಧಾನಿ ವಾಶಯಾತ್. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಮನಸ್ಸು ಪಂಚ ಇಂದ್ರಿಯಗಳನ್ನು ಆ ಸಂಸ್ಕಾರದ ಜೊತೆಗೆ ಕರೆದೊಯ್ಯುವವನು ಭಗವಂತ. ಆದ್ರಿಂದಾಗಿ ಅವನು ಅಂಗಗಳನ್ನು ಸೇರಿ, ಅಂದ್ರೆ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ ಮತ್ತು ಮನಸ್ಸು, ಈ ಎಲ್ಲ ಅಂಗಗಳನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರಾಗಿ ಅಂಗನೇತೃತ್ವಾತ್ ಅಗ್ನಿ. ಈ ಅರ್ಥ ಅಗ್ನಿಗೆ ಎಲ್ಲಿದೆ? ನಮ್ಮ ಇಂದ್ರಿಯಗಳನ್ನು ಎಲ್ಲಿ ತಗೊಂಡೋಗುತ್ತೆ? ಎಲ್ಲಿಗೂ ತಗೊಂಡೋಗ್ಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಭಗವಂತನಿಗೆ ಅಗ್ನಿ. ಇದು ನಾನು ಸುಮ್ಮನೆ ಎರಡು ಹೇಳದೆ ಅಷ್ಟೇ. ಹೀಗೆ ಒಂದು 10 ಅರ್ಥಗಳಲ್ಲಿ ಅಗ್ನಿ ಶಬ್ದ ಇದೆ. ಅದು ಕೇವಲ ಶಾಸ್ತ್ರದಲ್ಲಿ ಹೇಳಿದ ಅರ್ಥ. ಇನ್ನು ಬಿಟ್ಟು ಅಗ್ನಿ ಶಬ್ದದಿಂದ ನಿಮಗೆ ಎಟಮಾಲಜಿ ಮಾಡಿ ಇನ್ನೇನೇನು ಅರ್ಥಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಅದೆಲ್ಲವೂ ಕೂಡ ಭಗವಂತನಿಗೆ ಒಪ್ಪುವಂತದ್ದೇ. ಆದ್ರಿಂದಾಗಿ ಅಗ್ರ್ಯತ್ವಾತ್ ಅಗ್ನಿನಾಮಾಸೌ. ಅಗ್ರ್ಯತ್ವಾತ್, ಅಗ್ರ್ಯತ್ವಾತ್ ಅಂದ್ರೆ ಎಲ್ಲದಕ್ಕಿಂತ ಮೊದಲಿದ್ದವ ಅಂತ ಅರ್ಥ. ಆದ್ರೆ ಮಂತ್ರದಲ್ಲಿ ಏನಿದೆ ಅಂದ್ರೆ, ವೇದ ಮಂತ್ರಗಳಲ್ಲಿ ಈ ದೇವತೆಗಳ ಸಾಲನ್ನು ಹೇಳ್ತಾ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತಿದೆ. ಇಲ್ಲಿ ನೀವು ಹೇಳ್ತಾ ಇದ್ರಿ ಅಗ್ರ್ಯತ್ವಾತ್ ಅಗ್ನಿ ಅಂತ. ಅಲ್ಲಿ ಹೇಳುತ್ತೆ ಅಗ್ನಿ ದೇವಾನಾಂ ಅವಮಃ, ಅಗ್ನಿ ದೇವತೆಗಳಲ್ಲಿ ಕೆಳಗಿನವನು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಅಗ್ನಿ ಇವನಲ್ಲ ಅಂತ ಆಯ್ತು. ಅಗ್ರ್ಯತ್ವಾತ್ ಅಗ್ನಿ ಅಂತ ಅನ್ನೋದು ಈ ಅಗ್ನಿ ಅಲ್ಲ. ಹಾಗಾದ್ರೆ ಏನರ್ಥ? ಏಕೋ ನಾರಾಯಣ ಆಸೀತ್ ಅಸದೇವ ಇದಮಗ್ರ ಆಸೀತ್ ವಾಸುದೇವ ಇದಮಗ್ರ ಆಸೀತ್ ಅಂತ ಅನೇಕ ಮಂತ್ರಗಳಲ್ಲಿ ವಾಸುದೇವನೇ ಜಗತ್ತಿನ ಎಲ್ಲ ವಸ್ತುಗಳು ಸೃಷ್ಟಿಯಾಗುವ ಮುನ್ನ ಕಣ್ಣು ಬಿಟ್ಟ. ಉಳಿದವಗಳನ್ನ ಆಮೇಲೆ ನಾಣ್ಯತ್ ಕಿಂಚನ ಮಿಷತ್, ಬೇರೆ ಯಾವುದು ಇನ್ನು ಕಣ್ಣು ಬಿಟ್ಟಿರ್ಲಿಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಮೊದಲಿದ್ದವನು ಅಗ್ನಿಯ, ಅವನೇ. ಆದ್ರಿಂದಾಗಿ ಅಗ್ನಿ ಶಬ್ದದಿಂದ ವಾಚ್ಯವು ಅವನೇ. ಅಗ್ನಿ ಹುಟ್ಟುವ ಮುನ್ನವೇ ಅಗ್ನಿ ಶಬ್ದ ಇದೆ. ಅಗ್ನಿ ಶಬ್ದ ವಾಚ್ಯವಾದ ವಾಸುದೇವ ರೂಪಿ ಪರಮಾತ್ಮನು ಇದ್ದಾನೆ. ಹಾಗಾಗಿ ಅಗ್ನಿ ಶಬ್ದಕ್ಕೆ ಅರ್ಥವಾಗಿ ಅವನೇ ಇದ್ದಾನೆ, ಪದಾರ್ಥ ಅವನೇ. ಅಗ್ರಣಿ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ. ಅಲ್ಲಿ ಏನ್ ಬಂತು? ಅಗ್ರಣಿ. ಅಗ್ನಿ ಶಬ್ದದ ಅರ್ಥ ಅಗ್ರಿಯೇ ನೀಯತೆ, ಜಗತ್ತನ್ನ ತಾನೇ ಮುಂದೆ ನಿಂತು ಕರ್ಕೊಂಡು ಹೋಗ್ತಾನೆ. ಆದ್ರಿಂದಾಗಿ ಅಂದ್ರೆ ಮುಖಂಡ ಅಂತ ಅರ್ಥ. ಅಗ್ರಣಿ ಅಂದ್ರೆ ಎಲ್ಲದಕ್ಕಿಂತ ಮೊದಲು ನಿಂತು ಎಲ್ಲವನ್ನು ಕರೆದೊಯ್ಯುವವನು ಅಂತ ಅರ್ಥ. ಅಗ್ನಿಯನ್ನು ಕರೆದೊಯ್ಯುವವನೇ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂತ ಪ್ರವಿಧಂ. ನಾನೇ ವೈಶ್ವಾನರ ಅಗ್ನಿಯಾಗಿ ಈ ಅಗ್ನಿಯ ಒಳಗೆ ನೆಲೆಸಿ ನಮ್ಮ ದೇಹದಲ್ಲಿ ತಿಂದ ಪದಾರ್ಥಗಳನ್ನು, ಪ್ರಾಣಾಪಾನಗಳನ್ನು ಬಳಸಿಕೊಂಡು 4 ವಿಧವಾದ ಅನ್ನವನ್ನು ಈ 2 ವಿಧವಾದ ಪ್ರಾಣ ಅಪಾನಗಳ ಶಕ್ತಿಯಿಂದ ಅದನ್ನ 3 ವಿಭಾಗ ಮಾಡಿ ನಾನೇ ಒಬ್ಬನೇ ಆ ಕಾರ್ಯವನ್ನು ನಡೆಸ್ತೇನೆ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿರುವುದರಿಂದ ಅಗ್ನಿ ಶಬ್ದಕ್ಕೆ ಅರ್ಥ ಅದು ಭಗವಂತನೇ ಆದ. ಹಾಗಾಗಿ ಪ್ರತ್ಯಯಸ್ತ್ವಂ ವ್ಯಪಾಶ್ರಯ, ನೀನೇ ಪ್ರತಿಯೊಂದು ಪದದ ವ್ಯಪಾಶ್ರಯ, ಪ್ರಧಾನ ಅರ್ಥ ನೀನೆ. ಉಳಿದ ಅರ್ಥಗಳಿಂದ ಬೇರೆಯವರನ್ನ ಲೋಕದಲ್ಲಿ ಪರಿಚಯಿಸಬಹುದು. ಹಾಗಾಗಿ ತತ್ವಜ್ಞಾನವನ್ನು ನೀಡುವವನು ನೀನೇ. ಆದ್ರೆ ನಿನ್ಗೆ ಯಾರು ಆಶ್ರಯ ಇಲ್ಲ, ಅಪಾಶ್ರಯ. ನೀನ್ ಎಲ್ಲದಕ್ಕೂ ಆಶ್ರಯ, ನೀನ್ ಎಲ್ಲದಕ್ಕೂ ಪ್ರತ್ಯಯ. ಆದ್ರೆ ನಿನಗೆ ಮಾತ್ರ ಯಾರು ಆಶ್ರಯ ಇಲ್ಲ. ನೀನು ವ್ಯಪಗತ ಆಶ್ರಯ, ಯಾರ ಆಶ್ರಯದಲ್ಲೂ ನೆಲೆಸಿದವನಲ್ಲ. ಯಥಾ ಯುವಾಂ ತ್ರಿಲೋಕಸ್ಯ ವರದವು ಪರಮೇಷ್ಠಿನವು.
ಯುವಾಂ ನೀವಿಬ್ಬರು ತ್ರಿಲೋಕಸ್ಯ ಮೂರು ಲೋಕದ ವರದೌ ಬೇಕಾದ ಅಗತ್ಯವಾದ ಶ್ರೇಷ್ಠವಾದ ಸಂಗತಿಗಳನ್ನ ಕೊಟ್ಟು ಅವುಗಳನ್ನ ಪೋಷಿಸುವ ಸಾಮರ್ಥ್ಯವುಳ್ಳವರು ಪರಮೇಷ್ಠಿನವು. ಪರಮೇಷ್ಠಿ ಎನ್ನುವ ಶಬ್ದಕ್ಕರ್ಥ ಎಲ್ಲದಕ್ಕಿಂತ ಹೆಚ್ಚು ಪರಾಕಾಷ್ಠೆಯಲ್ಲಿ ಇರುವವರು ಅಂತ ಅರ್ಥ. ಪರಮೇಷ್ಠಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಎತ್ತರದಲ್ಲಿರುವವರು, ಎಲ್ಲದಕ್ಕಿಂತ ಹೆಚ್ಚು ಗಟ್ಟಿಯಾಗಿ ಇರುವವರು, ಎಲ್ಲದಕ್ಕಿಂತ ಹೆಚ್ಚು ಅರ್ಥವತ್ತಾಗಿ ಬದುಕಿದವರು ಅಂತ ಅರ್ಥ. ಆ ಬದುಕು ಅನ್ನೋದು ಸತ್ಯವೇ. ಯಾಕೆಂದ್ರೆ ಉಳಿದವೆಲ್ಲವೂ ಪ್ರಳಯಕ್ಕೆ ಜಾರಿದ ಮೇಲೂ ಇವರಿಬ್ರು ಹಾಗೆ ಗಂಡ ಹೆಂಡತಿ ಆರಾಮಾಗಿ, ಒಬ್ಳು ಪ್ರಕೃತಿಯಾಗಿ, ಒಬ್ಳು ಆಲದ ಎಲೆಯಾಗಿ, ಇನ್ನೊಬ್ಬ ಅದರ ಮೇಲೆ ಮಲಗಿದ ಶಿಶುವಾಗಿ ಜಗತ್ತಿನಲ್ಲಿ ಪ್ರಳಯ ಕಾಲದಲ್ಲಿ ಲೀಲಾಜಾಲವಾಗಿ ಓಡಾಡ್ತಾ ಇರ್ತಾರೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾಸ್ಮರಾಮಿ. ಜಗತ್ತಿನಲ್ಲಿ ಎಲ್ಲವೂ ಪ್ರಳಯವಾದ ಮೇಲೂ ಆಲಾದೆಲೆಯ ಮೇಲೆ ಮಲಗಿದ ಶಿಶುವೆ, ಆಲದೆಲೆಯಾಗಿ ಅವಳಿರ್ತಾಳೆ, ಅದರ ಮೇಲೆ ಮಲಗಿದ ಶಿಶುವಾಗಿ ನೀನಿರ್ತಿ. ಹಾಗಾಗಿ ತ್ರಿಲೋಕಸ್ಯ ಪರಮೇಷ್ಠಿನೌ, ಮೂರು ಲೋಕಗಳೂ ಮುಗಿದು ಹೋದ ಮೇಲೂ ನೀವಿಬ್ಬರು ಅನಾಯಾಸವಾಗಿ ಅನಾದಿ ದಂಪತಿಗಳಾಗಿ ನೆಲೆಸಿದ್ದೀರಿ ಅಂತ ಹೇಳಿ, ತಥಾ ಇಮಾ ಉತ್ತಮ ಶ್ಲೋಕ ಸಂತು ಸತ್ಯ ಮಮಾಶಿಷಃ. ಈ ರೀತಿ ಭಗವಂತನ ಗುಣಗಾನವನ್ನು ಮಾಡಿದಂತಹ ಪದಗಳಿಂದ ಅವನಿಗೆ ಉತ್ತಮ ಶ್ಲೋಕ ಅಂತ ಹೆಸರು ಬಂತು. ನಮ್ಗೆ ಶ್ಲೋಕ ಅಂದ್ರೆ ಏನರ್ಥ ಅಂದ್ರೆ ಹೊಗಳಿಕ್ಕೆ ಯೋಗ್ಯವಾದ ವ್ಯಕ್ತಿತ್ವ ಉಳ್ಳವನು ಅಂತ ಅರ್ಥ. ಅದರಲ್ಲೂ ಉತ್ತಮವಾದ ಶ್ಲೋಕಗಳಿಂದ ಹೇಳಲ್ಪಡುವವನು ಭಗವಂತ. ಅದರಿಂದಾಗಿ ಪುಣ್ಯ ಶ್ಲೋಕ ತೀರ್ಥಪಾದೋ ವೇದ ವೇದ್ಯೋದಯ ನಿಧಿ, ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಹೆಸರು ಪುಣ್ಯ ಶ್ಲೋಕ ಅಂತ. ಯಾರ ಬಗೆಗೆ ನಾವು ಕೊಂಡಾಡಿದರೆ ನಮಗೆ ಪುಣ್ಯ ಬರುತ್ತೋ, ಯಾರ ಬಗೆಗೆ ನಾವು ಕೊಂಡಾಡಿದರೆ ಪಾವಿತ್ರ್ಯ ನಮಗೆ ಹುಟ್ಟುತ್ತೋ, ಯಾರಿಗೆ ಕೊಂಡಾಡ್ಲಿಕ್ಕೆ ಯೋಗ್ಯವಾದ ಪಾವಿತ್ರ್ಯವನ್ನು ಪುಣ್ಯವನ್ನು ಹೊಂದಿದ್ದಾನೋ ಅವನು ಪುಣ್ಯ ಶ್ಲೋಕ. ಅದೇ ಉತ್ತಮ ಶ್ಲೋಕ ಅನ್ನುವ ಶಬ್ದದ ಅರ್ಥ. ತಮ ಅಂದ್ರೆ ತುತ್ತ ತುದಿ, ಉತ್ತಮ ಅಂದ್ರೆ ಇದಕ್ಕಿಂತ ಮೇಲೆ ಇನ್ನೊಂದು ತುದಿ ಇಲ್ಲ, ಇದೇ ಕೊನೆ ತುದಿ. ಆ ತುದಿಯಲ್ಲಿರುವಂತಹ ಶ್ಲೋಕ ಹೇಳಲಿಕ್ಕೆ ಯೋಗ್ಯವಾದ ಗುಣಗಳಿಂದ ಕೂಡಿದವ ಇವನೊಬ್ಬನೇ. ಆದ್ರಿಂದಾಗ ಅವನನ್ನು ಉತ್ತಮ ಶ್ಲೋಕ. ತಥಾ ಇಮಾ ಉತ್ತಮ ಶ್ಲೋಕೆ ಸಂತು ಸತ್ಯ ಮಮಾಶಿಷ. ಇಲ್ಲಿ ತನಕ ಹೇಳಿದ ಮಹಿಮೆಗಳೆಲ್ಲವೂ ಕೂಡ ಅವನಲ್ಲಿ ಸತ್ಯವಾಗಿ ಇದೆ. ಅದ್ಯಾವತ್ತೋ ಒಂದು ದಿವಸ ಬಾಡಿಗೆ ತಗೊಂಡು ಬಂದು ಮತ್ತೆ ನಾಟಕ ಮೇಲೆ ವಾಪಸ್ ಕೊಡ್ಲಿಕ್ಕಿರುವಂತ ಡ್ರೆಸ್ ಅಲ್ಲ. ಅವನು ಹಾಕುವ ಅವತಾರಗಳೆಲ್ಲ ಮಧ್ಯದಲ್ಲಿ ಮತ್ತೆ ಅವತಾರ ಮುಗೀತ್ರಿ ವಾಪಸ್ ಎಲ್ಲ ತೆಗೆದು ಒಳಗೆ ಬೆವ್ತು ನಾಥ ತಡಿಲಿಕ್ಕಾಗದೆ ಒದ್ದಾಡ್ತಾ ಇದ್ದೇನೆ ಅಂತ ದೇವರು ಬಿಟ್ಟು ಹೋಗುವಂತಹ ಅವನ ಗುಣಗಳಲ್ಲ. ಅದು ಗುಣಗಳು ಯಾವತ್ತೂ ಶಾಶ್ವತ. ಇಮಾಹ ಇಷ್ಟು ಹೊತ್ತು ಹೇಳಿದಂತಹ ಏನೆಲ್ಲ ಭಗವಂತನ ಬಗೆಗಿನ ಆನಂದ ಪೂರ್ವಕವಾದಂತಹ ಮಾತುಗಳು ಹೊರಟಿವೆ, ಅದು ಯಾವಾಗಲೂ ಕೂಡ ಸತ್ಯವಾಗಿದೆ. ಮತ್ತು ಮಮ ಆಶಿಷಃ ಸತ್ಯಾಸಂತು, ನನ್ನ ಅಪೇಕ್ಷೆಗಳು, ನನ್ನ ಆಲೋಚನೆಗಳು ಭಗವಂತನಲ್ಲಿ ಗುಣಗಳು ಎಷ್ಟು ಸತ್ಯವೋ ಹಾಗೆ ನನ್ನ ಅಭಿಲಾಷೆಗಳು ಕೂಡ ಸತ್ಯವಾಗಲಿ. ಮಹಿಮನಾದವನನ್ನ ಪ್ರಾರ್ಥಿಸಿದ್ರೆ ಮಾತ್ರ ನಮ್ಮ ಆಸೆಗಳು ಕೂಡ ಸತ್ಯವಾಗಿ ಈಡೇರುತ್ತೆ. ಅವನಲ್ಲಿ ಗುಣ ಇದೆ, ಆದ್ರೆ ಅದು ಸುಳ್ಳು. ನಮ್ಗೆ ಮಾತ್ರ ಅದರ ಸುಖ ಸತ್ಯವಾಗಿ ಸಿಗಬೇಕು ಅಂದ್ರೆ ಸಿಗಲ್ಲ. ಯಾಕೆಂದ್ರೆ ಕನ್ನಡಿಯೊಳಗಿನ ಗಂಟು ಕೊಟ್ಟ ಹಾಗೆ ದೇವರು ಕೂಡ ಕನ್ನಡಿ ಮುಂದೆನೆ ತೋರಿಸ್ತಾನೆ, ಆ ಕನ್ನಡಿಯಲ್ಲಿ ಇದ್ದಿದ್ ತಗೋ, ನನ್ ಕೈಲಿ ಇದ್ದಿದ್ ಕೊಡಲ್ಲ ಅಂತಾನೆ. ಯಾಕಂದ್ರೆ ನೀನು ಉಪಾಸನೆ ಮಾಡಿದ್ದು ಕನ್ನಡಿಯೊಳಗಿನ ಗಂಟು ಈ ಜಗತ್ತು ಅಂತ. ಅಂದಾಗಿ ನೀನು ಆ ಜಗತ್ತನ್ನ ಅಲ್ಲಿನ ಗಂಟಿನಿಂದನೇ ತಗೊಂಡು ಉಂಡು ತಿಂದು ಸಂತೋಷ ಪಟ್ಟು ಕ್ರಿಯಾಕಾರಿಯಾಗಿ ಜಗತ್ತನ್ನು ಅನುಭವಿಸು. ಯಾವುದು ಅರ್ಥಕ್ರಿಯಾಕಾರಿ ಆಗುತ್ತೋ ಅದು ಸತ್ಯ. ಯಾವುದು ಅರ್ಥಕ್ರಿಯಾಕಾರಿ ಅಂದ್ರೆ ನಮ್ಗೆ ಉಪಯೋಗಿಸ್ಲಿಕ್ಕೆ ಬರ್ಬೇಕದನ್ನ, ನಾವು ಅದರ ಅನುಭವವನ್ನು ಪಡಿಬೇಕು. ಅದರ ಬೆಳವಣಿಗೆ, ಅದರ ಏರು ಇಳಿತಗಳನ್ನೆಲ್ಲ ನಾವು ಜೀವನದಲ್ಲಿ ಕಣ್ಣಾರೆ ಕಂಡದ್ದು ನಮ್ಮ ತೃಪ್ತಿಯ ಹಿನ್ನೆಲೆಯಲ್ಲಿ ಅನುಭವಿಸ್ಲಿಕ್ಕೆ ಸಿಗುವಂತದ್ದು. ಇದಿದ್ದಾಗ ಮಾತ್ರ ಜಗತ್ತಿನ ಸತ್ಯವನ್ನ ನಾವು ಅನುಷ್ಠಾನ ಮಾಡುವಾಗ ಅದು ಸಫಲ ಫಲವನ್ನ ಕೊಡುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವುದನ್ನು ಹೇಳಿ, ಇತ್ಯಭುಷ್ಟೂಯ ವರದಂ ಶ್ರೀನಿವಾಸಂ ಸಹ ಕ್ರಿಯಾ ತನ್ನಿಸ್ಸಾರ್ಯೋಪಹರಣಂ ದತ್ವಾ ಆಚಮನಮರ್ಚಯೇತ್. ಹೀಗೆ ವರದನಾದ ಶ್ರೀನಿವಾಸನನ್ನ ಅಭಿಷ್ಟೂಯ ಸ್ತುತಿಸಿ, ಶ್ರೀಯಾಸಹ ಲಕ್ಷ್ಮಿಯ ಜೊತೆಗೆ, ಹೆಸರೇ ಶ್ರೀನಿವಾಸ, ಹೆಂಡತಿ ಜೊತೆಗೆ ಇರುವವನು ಅಂತ ಅರ್ಥ. ಅವನ್ ಬಿಟ್ಟು ಹೋಗುದು ಅಂತ ಇಲ್ವೇ ಇಲ್ಲ. ನಾವೇ ಎಷ್ಟೋ ಸರ್ತಿ ನಮ್ಮ ಜೊತೆಗಿದ್ದವರನ್ನ ಅವ್ರೆಲ್ಲೋ ಹೋದ್ರೆ ಅವರೆಲ್ಲೋ ಇರ್ತಾರೆ, ಇವರೆಲ್ಲೋ ಇರ್ತಾರೆ. ಆಮೇಲೆ ಎಲ್ಲ ಆದ್ಮೇಲೆ ಎಲ್ರಿ ಹೋಗಿದ್ರಿ ಅಂತ ಅವ್ರು ಕೇಳುದು, ಎಲ್ಲಿ ಹೋಗಿದ್ದೆ ನೀನು ಅಂತ ಇವ್ರು ಕೇಳುದು. ಆಮೇಲೆ ಒಂದಿಷ್ಟು ಮಾತುಕತೆಯಲ್ಲಿ ಗಲಾಟೆಯಲ್ಲಿ ಕಾರ್ಯಕ್ರಮದ ಸಮಯ ಅಲ್ಲೇ ಮುಗಿದು ಹೋಗುತ್ತೆ. ಇವರಿಬ್ರು ಹೀಗೆ ಜಗಳಾಡ್ಲಿಕ್ಕೆ ಇಲ್ವೇ ಇಲ್ಲ. ಯುವಾನೋ ಸತತಂ ಯುವಯೋರ್ನ ವಯೋಧಿಕೌ
ಯುವಯೋಹೋ ನಿಮ್ಮಿಬ್ಬರಲ್ಲಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಅನ್ನೋದು ಹುಟ್ಟುವುದೇ ಇಲ್ಲ. ಯಾಕೆಂದ್ರೆ ಇಬ್ಬರ ಮನಸ್ಸು, ಅವಳ ಮನಸ್ಸು ಅವನಿಗೆ ಗೊತ್ತಿದೆ, ಅವನ ಮನಸ್ಸು ಅವಳಿಗೆ ಗೊತ್ತಿದೆ. ಹಾಗಾಗಿ ಶ್ರೀನಿವಾಸ ಅಂದ್ರೆ ಯಾವತ್ತೂ ಕೂಡ ಅವಳ ಎಲ್ಲ ಆಲೋಚನೆಗಳನ್ನ ಚೆನ್ನಾಗಿ ಬಲ್ಲವನಾಗಿ ಹೃದಯದಲ್ಲಿ ಸ್ಥಾನ ಕೊಟ್ಟವ. ಅವಳು ಕೂಡ ಅಷ್ಟೇ ಪ್ರೀತಿಯಿಂದ ಭಗವಂತನನ್ನ ಅವನು ಕೊಟ್ಟ ಪ್ರೀತಿಗೆ ತಕ್ಕಂತೆ ಅದಕ್ಕೆ ಪ್ರತಿವರ್ತನೆಯನ್ನು ತೋರುವಂತಹ ಶ್ರೀ, ಅವಳು ಭಗವಂತನನ್ನೇ ಆಶ್ರಯಿಸಿದವಳು ಅಂತ ಅರ್ಥ. ಶ್ರೀ ಅಂದ್ರೆ ಶ್ರಯತೆ ಏನಂ, ಇವನನ್ನೇ ಆಶ್ರಯಿಸಿ ಬದುಕಿದವಳಾದ್ರಿಂದಾಗಿ ಅವಳಿಗೆ ಶ್ರೀ ಅಂತ ಹೆಸರು. ಅಂಥ ತನ್ನಿಸ್ಸಾರ್ಯೋಪಹರಣಂ, ಅವಳಿಗೆ ಭಗವಂತನಿಗೆ ಕೊಡಬೇಕಾದಂತಹ ಎಲ್ಲ ಸಂಗತಿಗಳನ್ನು ಉಪಹರಣ ಅಂತಂದ್ರೆ ಉಡುಗೊರೆ ಇಂಥದ್ದು, ಭಗವಂತನಿಗೆ ನಾವು ಪೂಜೆಯಲ್ಲಿ ಮಾಡಬಹುದಾದಂತಹ ಏನೇ ಸಂತೋಷದಿಂದ ಕೊಡುವಂತಹ ಪದಾರ್ಥಗಳೆಲ್ಲವನ್ನು ದತ್ವ ಆಚಮನಂ ಆಚಮ ಹ ಆಚಮನಂ ದತ್ವ ಅರ್ಚಯೇ, ಆಚಮನವನ್ನು ಕೊಟ್ಟು ಆಮೇಲೆ ಉಳಿದ ಇನ್ನೇನಾದ್ರೂ ನಮಗೆ ಗೊತ್ತಿರುವ ಸ್ತೋತ್ರಗಳು, ಶ್ಲೋಕಗಳು ಅಥವಾ ಪ್ರಾರ್ಥನೆಗಳಿದ್ರೆ ಅವುಗಳಿಂದ ಭಗವಂತನನ್ನ ಆರಾಧಿಸಬೇಕು ಅಂತ ಹೇಳುವಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಚಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹರಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ, ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ.